ಹಲೋ ಸ್ನೇಹಿತರೆ, ವಾರ ಪೂರ್ತಿ ಅದೇ ಉಪ್ಪಿಟ್ಟು, ಚಿತ್ರಾನ್ನ, ಅದೇ ದೋಸೆ, ಇಡ್ಲಿ, ಅದೇ ಪುಳಿಯೋಗರೆ, ಪಲಾವನ್ನ ಡೈಲಿ ತಿಂದು ಬೇಜಾರಾಗಿ ಸಂಡೇ ಬ್ರೇಕ್ಫಾಸ್ಟ್ಗೆ ಏನಪ್ಪ ಮಾಡೋದು ಅಂತ ಯೋಚಿಸ್ತಿದ್ರೆ ಸಿಂಪಲ್ ಆಗಿ ಟೇಸ್ಟಿಯಾಗಿ ಹೆಲ್ದಿಯಾಗಿ ಈ ಪಾಸ್ತಾವನ್ನ ಒಮ್ಮೆ ಟ್ರೈ ಮಾಡಿ ನೋಡಿ. ಒಂದು ಸಲ ಟ್ರೈ ಮಾಡಿದ್ರೆ ಬಾಯಲ್ಲಿ ನೀರಿಳಿಸುವಷ್ಟು ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ರೆಡ್, ಗ್ರೀನ್, ಯೆಲ್ಲೋ ಕ್ಯಾಪ್ಸಿಕಮ್ ಜೊತೆ 2 ಆನಿಯನ್ ಅನ್ನು ತಗೊಂಡು ಈ ರೀತಿ ಕಟ್ ಮಾಡ್ಕೋಬೇಕು. ನಾನು ಇಲ್ಲಿ ವೈಟ್ ಪಾಸ್ತಾನ ಮಾಡ್ತಾ ಇದ್ದೀನಿ. ಅದಕ್ಕೆ 1 ಮೀಡಿಯಂ ಕಪ್ ಹಾಲು ಹಾಗೆ ಚೀಸನ್ನು ತೆಗೆದುಕೊಂಡಿದ್ದೀನಿ. 1 ಫುಲ್ ಗಾರ್ಲಿಕ್ ಅನ್ನು ತಗೊಂಡು ಅದನ್ನು ನಾನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಪಾಸ್ತಾದ ಟೇಸ್ಟನ್ನು ಮತ್ತಷ್ಟು ಎನ್ಹ್ಯಾನ್ಸ್ ಮಾಡೋದಕ್ಕಾಗಿ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗಾನೋನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ನೀರು ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನ್ ಸಾಲ್ಟನ್ನು ಹಾಕಿ ಅದಕ್ಕೆ ಪಾಸ್ತಾವನ್ನು ಹಾಕಿ ಬಾಯ್ಲ್ ಮಾಡ್ಕೋಬೇಕು. ಪಾಸ್ತಾವನ್ನು ನೀರಿನಲ್ಲಿ ಈ ರೀತಿ ಬಾಯ್ಲ್ ಆಗೋದಕ್ಕೆ ಬಿಡಿ. ಇಷ್ಟು ಬಾಯ್ಲ್ ಆದಮೇಲೆ ಪಾಸ್ತಾನ ನೀರಿನಿಂದ ಆಚೆ ತೆಗೆದು ಈ ರೀತಿ ಸಪ್ರೇಟಾಗಿ ಇಟ್ಕೋಬೇಕು. ಈಗ ನಾವು ಫೈನಲ್ ಆಗಿ ಪಾಸ್ತಾವನ್ನು ಮಾಡೋಣ. ಇಲ್ಲಿ ನಾನು ಆಲಿವ್ ಆಯಿಲನ್ನು ಬಳಸ್ತಾ ಇದ್ದೀನಿ. ಆಯಿಲಲ್ಲಿ ಗಾರ್ಲಿಕನ್ನು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಗಾರ್ಲಿಕ್ ಫ್ರೈ ಆದಮೇಲೆ ಹೆಚ್ಚಿಟ್ಟಂಥ ಕ್ಯಾಪ್ಸಿಕಮ್ ಆನಿಯನ್ ಅನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಈಗ 1 ಕಪ್ ಹಾಲಿನ ಜೊತೆ 2 ಸ್ಲೈಸ್ ಚೀಸನ್ನು ಹಾಕೊಳ್ಳೋಣ. ಹಾಲು ಮತ್ತು ಚೀಸು ಚೆನ್ನಾಗಿ ಮಿಕ್ಸ್ ಆದಮೇಲೆ ಚಿಲ್ಲಿ ಫ್ಲೇಕ್ಸ್, ಆರಿಗಾನೋ, ಸ್ವಲ್ಪ ಸಾಲ್ಟು ಮತ್ತು ಬ್ಲ್ಯಾಕ್ ಪೆಪ್ಪರ್ ಪೌಡರನ್ನು ಹಾಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ನಮ್ಮ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮಿಲ್ಕ್ ಮೀಡಿಯಮ್ ಥಿಕ್ನೆಸ್ಗೆ ಬಂದಾದಮೇಲೆ ನಮ್ಮ ಪಾಸ್ತಾವನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಪಾಸ್ತಾವನ್ನು ಈ ರೀತಿ ಮಿಕ್ಸ್ ಮಾಡಬೇಕಾದ್ರೆ ಚೀಸ್ ಮತ್ತು ಹಾಲಿನ ಜ್ಯೂಸಿ ನಿಮಗೆ ಕಡಿಮೆ ಅನಿಸಿದರೆ ಪಾಸ್ತಾವನ್ನು ಬಾಯ್ಲ್ ಮಾಡೋದಕ್ಕೆ ಬಳಸಿದ ಸ್ಟಾಕ್ ವಾಟರನ್ನು ನೀವಿಲ್ಲಿ ಬಳಸ್ಬೋದು. ನಮ್ಮ ಫೈನಲ್ ಪಾಸ್ತಾ ರೆಡಿ. ನೋಡಿ, ಪ್ಲೇಟಲ್ಲಿ ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಆ ಪ್ರೆಸೆಂಟೇಷನ್ನು, ಆ ಗ್ರೀನು, ಯೆಲ್ಲೋ, ರೆಡ್ ಕ್ಯಾಪ್ಸಿಕಮ್ಮು, ಅಲ್ಲಲ್ಲಿ ಆನಿಯನ್ನು ಮತ್ತು ಗಾರ್ಲಿಕ್ಕು, ಆಹಾ ಆ ಸ್ಮೆಲ್ಲಂತೂ ಸಖತ್ತಾಗಿದೆ ಫ್ರೆಂಡ್ಸ್. ಸೊ ಈ ರೀತಿ ನಿಮ್ಮ ಮನೆಯಲ್ಲಿ ಏನಾದರೂ ಬೇಜಾರಾದಾಗ ಪಾಸ್ತಾನ ಟ್ರೈ ಮಾಡ್ಬೋದು.